ನಾನು ಕಳೆದ ಆಯವ್ಯಯದಲ್ಲಿ ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956 ಅಡಿಯಲ್ಲಿನ ತೆರಿಗೆ ಬಾಕಿಗೆ ಸಂಬಂಧಿಸಿದಂತೆ ಕರ ಸಮಾಧಾನ ಯೋಜನೆಯನ್ನು ಘೋಷಿಸಿದ್ದೆನು. ಜಿಎಸ್ಟಿ ಜಾರಿಯಾಗುವ ಮೊದಲು ವಾಣಿಜ್ಯ ತೆರಿಗೆಗಳ ಇಲಾಖೆಯು ನಿರ್ವಹಿಸುತ್ತಿದ್ದ ಎಲ್ಲಾ ಕಾಯ್ದೆಗಳಡಿಯಲ್ಲಿನ ಎಲ್ಲಾ ತೆರಿಗೆ ಬಾಕಿಗಳಿಗೆ ಈ ಯೋಜನೆಯನ್ನು ವಿಸ್ತರಿಸುವಂತೆ ವಾಣಿಜ್ಯೋದ್ಯಮಿಗಳು ಮನವಿ ಮಾಡಿರುತ್ತವೆ. ಆದುದರಿಂದ ತೆರಿಗೆ ಬಾಕಿಯನ್ನು ಕಡಿತಗೊಳಿಸಲು ಒಂದು ಸಮಗ್ರ ಕರ ಸಮಾಧಾನ ಯೋಜನೆಯನ್ನು ಜಾರಿಗೊಳಿಸಲಾಗುವುದು. ನೋಂದಣಿ ಮತ್ತು ಮುದ್ರಾಂಕ 2018-19 ಸಾಲಿಗೆ 10,400 ಕೋಟಿಗಳ ರಾಜಸ್ವ ಗುರಿ ನಿಗದಿಪಡಿಸಲಾಗಿದ್ದು 2019 ಜನವರಿ ಅಂತ್ಯದವರೆಗೆ 8,629 ಕೋಟಿಗಳ ರಾಜಸ್ವವನ್ನು ಸಂಗ್ರಹಿಸಿದ್ದು, ಇದು ಆಯವ್ಯಯ ಅಂದಾಜಿಗೆ 83% ಸಾಧನೆಯಾಗಿದೆ. 2019-20 ಸಾಲಿಗೆ 11,828 ಕೋಟಿಗಳ ರಾಜಸ್ವ ಸಂಗ್ರಹಣೆ ಗುರಿಯನ್ನು ನಿಗದಿಪಡಿಸಲಾಗಿದೆ. ಅಬಕಾರಿ ಇಲಾಖೆಗೆ 2018-19 ಸಾಲಿಗೆ ನಾವು 19,750 ಕೋಟಿಗಳ ರಾಜಸ್ವ ಗುರಿ ನಿಗದಿಪಡಿಸಿದ್ದೆವು. ಈ ಗುರಿಯನ್ನು ಸಾಧಿಸಲಾಗುವುದೆಂಬ ಭರವಸೆಯನ್ನು ನಾವು ಹೊಂದಿದ್ದೇವೆ. ಆಡಳಿತ ಮತ್ತು ಕಚೇರಿ ಸಂಬಂಧಿತ ಕಾರ್ಯವಿಧಾನಗಳಲ್ಲಿ ಪಾರದರ್ಶಕತೆ ಮತ್ತು ಪರಿಣಾಮಕಾರಿತ್ವವನ್ನು ಕಾರ್ಯರೂಪಕ್ಕೆ ತರಲು ಅಬಕಾರಿ ಇಲಾಖೆಯಲ್ಲಿ ಒಟ್ಟು 39 ಸೇವೆಗಳನ್ನು ಒಳಗೊಂಡ ಸಕಾಲ ಯೋಜನೆಯನ್ನು ದಿನಾಂಕ 25/9/2018 ಅನುಷ್ಠಾನಗೊಳಿಸಲಾಗಿದೆ. ಪ್ರತಿ ವರ್ಷ ಮದ್ಯ ಮಾರಾಟದ ಸನ್ನದ್ಧಗಳನ್ನು ಮ್ಯಾನ್ಯುಯಲ್ ಮುಖಾಂತರ ನವೀಕರಿಸುವ ವ್ಯವಸ್ಥೆ ಜಾರಿಯಲ್ಲಿತ್ತು. 2018-19 ಅಬಕಾರಿ ವರ್ಷದಿಂದ ಇಲಾಖೆಯು ಕಾಲಮಿತಿಯೊಳಗೆ ಅಂತ ಸನ್ನದ್ಧಗಳನ್ನು ವಿದ್ಯುನ್ಮಾನ ಮುಖಾಂತರ ನವೀಕರಿಸುವ ಪದ್ಧತಿಯನ್ನು ಜಾರಿಗೆ ತಂದಿದೆ. ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹಾಲಿ ಇರುವ 150% 175% ಹೆಚ್ಚಿಸಲು, ಡ್ರಾಫ್ಟ್ ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹಾಲಿ ಇರುವ 110% 150% ಹೆಚ್ಚಿಸಲು, ಮೈಕ್ರೋ ಬ್ರೆವರಿಯಲ್ಲಿ ತಯಾರಾಗುವ ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನು ಹಾಲಿ ಇರುವ ಪ್ರತಿ ಬಲ್ಕ್ ಲೀಟರ್ಗೆ 5ರಿಂದ 10ಕ್ಕೆ ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಪ್ರತಿ ಬಲ್ಕ್ ಲೀಟರ್ಗೆ ರೂ. 12.5ರಿಂದ ರೂ. 24ಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸುತ್ತೇನೆ. ಲೋ ಆಲ್ಕೋಹಾಲಿಕ್ ಬೆವರೇಜಸ್ ಮೇಲಿನ ಅಬಕಾರಿ ಸುಂಕವನ್ನು ಹಾಲಿ ಇರುವ ಪ್ರತಿ ಬಲ್ಕ್ ಲೀಟರ್ಗೆ ರೂ. 5ರಿಂದ ರೂ. 10ಕ್ಕೆ ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕವನ್ನು 122ರಿಂದ 150ಕ್ಕೆ ಹೆಚ್ಚಿಸಲು ಸಹ ನಾನು ಪ್ರಸ್ತಾಪಿಸುತ್ತೇನೆ. ಇದರೊಂದಿಗೆ ಮತ್ತು ಪರಿಣಾಮಕಾರಿಯಾದ ಜಾರಿ ಮತ್ತು ನಿಯಂತ್ರಣಾ ಕ್ರಮಗಳ ಮೂಲಕ ಇಲಾಖೆಯು 2019-20 ಆರ್ಥಿಕ ವರ್ಷಕ್ಕೆ ನಿಗದಿಪಡಿಸಲಾದ 20,950 ಕೋಟಿ ರೂ. ರಾಜಸ್ವ ಸಂಗ್ರಹಣೆ ಗುರಿಯನ್ನು ಸಾಧಿಸಲಿದೆ. ಸಾರಿಗೆ 2018-19 ಸಾಲಿಗೆ 6,656 ಕೋಟಿಗಳ ರಾಜಸ್ವ ಸಂಗ್ರಹಣೆಯ ಗುರಿಯನ್ನು ಸಾಧಿಸಲಾಗುವುದೆಂದು ನಿರೀಕ್ಷಿಸಲಾಗಿದೆ. 2019-20 ಸಾಲಿಗೆ 7,100 ಕೋಟಿಗಳ ಸಂಗ್ರಹಣಾ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪರಿಷ್ಕೃತ ಅಂದಾಜು 2018-19 2018-19 ಪರಿಷ್ಕೃತ ಅಂದಾಜುಗಳನ್ವಯ ಆಯವ್ಯಯದಲ್ಲಿ ಅಂದಾಜಿಸಲಾದ 2,13,734 ಕೋಟಿಗಳಿಗೆ ಹೋಲಿಸಿದಲ್ಲಿ ಒಟ್ಟಾರೆ ಜಮೆ 2,12,228 ಕೋಟಿಗಳಾಗಿದೆ. ರಾಜ್ಯದ ರಾಜಸ್ವ ಕ್ರೋಢೀಕರಣದ ಪ್ರಯತ್ನಗಳು 1,65,897 ಕೋಟಿಗಳಾಗಿದ್ದು, ಇದರಲ್ಲಿ ಸ್ವಂತ ತೆರಿಗೆ ರಾಜಸ್ವ ಸಂಗ್ರಹಣೆಯು ಜಿಎಸ್ಟಿ ಪರಿಹಾರ ಒಳಗೊಂಡಂತೆ 1,06,312 ಕೋಟಿಗಳಾಗಿರುತ್ತದೆ. ಪರಿಷ್ಕೃತ ಅಂದಾಜಿನ ಪ್ರಕಾರ ಒಟ್ಟು ವೆಚ್ಚವು 2,17,451 ಕೋಟಿಗಳಾಗಿದೆ. ಇದು 2017-18ಕ್ಕೆ ಹೋಲಿಸಿದಲ್ಲಿ 16.59% ಹೆಚ್ಚಳ ಕಂಡಿದೆ. ಆಯವ್ಯಯ ಅಂದಾಜುಗಳು 2019-20 ಸನ್ಮಾನ್ಯ ಸಭಾಧ್ಯಕ್ಷರೇ, 2019-20 ಸಾಲಿನಲ್ಲಿ ಒಟ್ಟು ಜಮೆಗಳು 2,30,738 ಕೋಟಿಗಳಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಇದರಲ್ಲಿ 1,81,863 ಕೋಟಿ ರೂ. ರಾಜಸ್ವ ಜಮೆಗಳು ಹಾಗೂ 48,601 ಕೋಟಿಗಳ ಸಾಲ ಸೇರಿದಂತೆ 48,876 ಕೋಟಿಗಳ ಬಂಡವಾಳ ಜಮೆಗಳು ಒಳಗೊಂಡಿರುತ್ತದೆ. 1,81,601
605 ಕೋಟಿ ರುಗಳ ರಾಜಸ್ವ ವೆಚ್ಚ, 42,584 ಕೋಟಿ ರುಗಳ ಬಂಡವಾಳ ವೆಚ್ಚ ಹಾಗೂ ಸಾಲದ ಮರುಪಾವತಿ 9,964 ಕೋಟಿ ರುಗಳ ವೆಚ್ಚವನ್ನು ಒಳಗೊಂಡು ಒಟ್ಟು ವೆಚ್ಚವು 2,34,153 ಕೋಟಿ ರುಗಳಾಗುತ್ತದೆಂದು ಅಂದಾಜು ಮಾಡಲಾಗಿದೆ. ರಾಜಸ್ವ ಹೆಚ್ಚುವರಿಯನ್ನು 258 ಕೋಟಿ ರುಗಳೆಂದು ಅಂದಾಜು ಮಾಡಲಾಗಿದೆ. ವಿತ್ತೀಯ ಕೊರತೆಯು 42,051 ಕೋಟಿ ರುಗಳಾಗುತ್ತದೆಂದು ನಿರೀಕ್ಷಿಸಲಾಗಿದ್ದು, ಅದು ರಾಜ್ಯದ ಆಂತರಿಕ ಉತ್ಪನ್ನದ 2.65% 2019-20 ಕೊನೆಯಲ್ಲಿ 3,27,209 ಕೋಟಿ ರುಗಳ ಒಟ್ಟು ಹೊಣೆಗಾರಿಕೆಗಳು ರಾಜ್ಯದ ಆಂತರಿಕ ಉತ್ಪನ್ನದ 20.60% ಅಂದಾಜು ಮಾಡಲಾಗಿದೆ. ಇದು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದಡಿ 2019-20 ವರ್ಷಕ್ಕೆ ನಿಗದಿಪಡಿಸಿರುವ 25% ಮಿತಿಯೊಳಗಿರುತ್ತದೆ. ಆದ್ದರಿಂದ ಎಲ್ಲಾ 3 ವಿತ್ತೀಯ ಪರಿಮಾಣಗಳು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವು ನಿಗದಿಪಡಿಸಿರುವ ಮಿತಿಯೊಳಗಿರುತ್ತದೆ ಹಾಗೂ ಇದು ರಾಜ್ಯದ ವಿತ್ತೀಯ ಶಿಸ್ತನ್ನು ಪ್ರತಿಬಿಂಬಿಸುತ್ತದೆ. ಸಂಪನ್ಮೂಲಗಳ ಕ್ರೋಢೀಕರಣ 2019-20 ಸಾಲಿನ ರಾಜ್ಯದ ಒಟ್ಟು ಸ್ವಂತ ತೆರಿಗೆ ರಾಜಸ್ವವನ್ನು 2018-19 ಸಾಲಿನ ಪರಿಷ್ಕೃತ ಅಂದಾಜು ಮೀರಿ ಜಿಎಸ್ಟಿ ನಷ್ಟ ಪರಿಹಾರವನ್ನು ಒಳಗೊಂಡಂತೆ 11.92% ಹೆಚ್ಚಳದೊಂದಿಗೆ 1,18,993 ಕೋಟಿ ರುಗಳಾಗುತ್ತೆಂದು ಅಂದಾಜು ಮಾಡಲಾಗಿದೆ. ತೆರಿಗೆಯೇತರ ರಾಜಸ್ವಗಳಿಂದ 8,055 ಕೋಟಿ ರುಗಳನ್ನು ಸಂಗ್ರಹಿಸಬಹುದೆಂದು ನಿರೀಕ್ಷಿಸಲಾಗಿದೆ. ಕೇಂದ್ರ ತೆರಿಗೆಯ ಪಾಲಿನ ರೂಪದಲ್ಲಿ 39,806 ಕೋಟಿ ರುಗಳನ್ನು ಹಾಗೂ 15,008 ಕೋಟಿ ರುಗಳನ್ನು ಕೇಂದ್ರ ಸರ್ಕಾರದಿಂದ ಸಹಾಯಧನ ರೂಪದಲ್ಲಿ ರಾಜ್ಯ ಸರ್ಕಾರವು ನಿರೀಕ್ಷಿಸಿದೆ. ಈ ರಾಜಸ್ವ ಜಮೆಗಳಿಗೆ ಪೂರಕವಾಗಿ 48,601 ಕೋಟಿ ರುಗಳ ಒಟ್ಟು ಸಾಲಗಳು, 80 ಕೋಟಿ ರುಗಳ ಋಣೇತರ ಸ್ವೀಕೃತಿಗಳು ಮತ್ತು 195 ಕೋಟಿ ರುಗಳ ಸಾಲಗಳ ವಸೂಲು ಮೊತ್ತವನ್ನು ಅಂದಾಜಿಸಲಾಗಿದೆ. ರಾಜ್ಯದ ಒಡೆತನದ ವಿವಿಧ ಮಂಡಳಿಗಳು, ನಿಗಮಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಆಂತರಿಕ ಸಂಪನ್ಮೂಲ ಸೃಜನೆಯ ಮೂಲಕ ಹಾಗೂ ತಮ್ಮ ಹಣಕಾಸು ಸಾಮರ್ಥ್ಯ ಮತ್ತು ಸ್ವಂತ ರಾಜಸ್ವಗಳ ಆಧಾರದ ಮೇಲೆ ಮಾಡಿದ ಸಾಲಗಳ ಮೂಲಕ 21,459 ಕೋಟಿ ರುಗಳನ್ನು ಕ್ರೋಢೀಕರಿಸಲಾಗುತ್ತದೆಂದು ನಿರೀಕ್ಷಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಆಯವ್ಯಯ ಪತ್ರವು ನಮ್ಮ ಸರ್ಕಾರದ ಆದ್ಯತೆಗಳನ್ನು ಬಿಂಬಿಸುತ್ತದೆ, ನಮ್ಮ ಆಶಯಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ. ಇವುಗಳ ಅನುಷ್ಠಾನಕ್ಕೆ ಅಗತ್ಯವಾದ ಸಹಕಾರವನ್ನು ನಾನು ಈ ಸದನದ ಗೌರವಾನ್ವಿತ ಸದಸ್ಯರಿಂದ ಅಪೇಕ್ಷಿಸುತ್ತೇನೆ. ಈಗ ಆಯವ್ಯಯವನ್ನು ಗೌರವಾನ್ವಿತ ಸದನದ ಪರಿಗಣನೆಯಾಗಿ ಮಂಡಿಸುತ್ತಿದ್ದೇನೆ ಹಾಗೂ ಆಯವ್ಯಯ ಅಂದಾಜಿನನ್ವಯ 31ನೇ ಜುಲೈ 2019 ವೆಚ್ಚವನ್ನು ನಿರ್ವಹಿಸಲು ಲೇಖಾನುದಾನವನ್ನು ಕೋರುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಭೆಯನ್ನು ಮುಂದೂಡಿ ಪುನಃ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಭೆ ಸಮಾವೇಶಗೊಳ್ಳುತ್ತದೆ. ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡಿದ ಬಳಿಕ ಆಯವ್ಯಯದ ಲೆಕ್ಕಾಚಾರದ ಬಜೆಟ್ನ
ಪ್ರತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಯಾವ್ಯಾವ ಇಲಾಖೆಗೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ರಾಜ್ಯ ಬಜೆಟ್ ಗಾತ್ರ 2.3 ಲಕ್ಷ ಕೋಟಿಯ ಈ ಸಲದ ಒಂದು ಬಜೆಟ್ನ ಗಾತ್ರವನ್ನ ಕೂಡ ನಾವು ಗಮನಿಸಬಹುದು. 16,000 ಕೋಟಿ ರೂಪಾಯಿಯ ಬಜೆಟ್ನ ಒಂದು ಗಾತ್ರ ಈ ಸಲ ಜಾಸ್ತಿ ಆಗಿದೆ ಕಳೆದ ಬಜೆಟ್ಗೆ ಹೋಲಿಸಿದ್ರೆ. ಈಗಾಗಲೇ ಸಾಕಷ್ಟು ಕಡೆಗಳಿಂದಲೂ ಕೂಡ ಬಿಜೆಪಿ ವಾಕೌಟ್ ಅನ್ನು ಕೂಡ ಮಾಡಿದೆ. ಈ ಒಂದು ಮಂಡನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಕಲಾಪವನ್ನ 5 ಗಂಟೆಗೆ ಮುಂದೂಡಲಾಗಿದೆ. ಈಗಾಗಲೇ ನಾವು ಗಮನಿಸಬಹುದು ಸಾಕಷ್ಟು ಕ್ಷೇತ್ರಗಳಿಗೆ, ಸಾಕಷ್ಟು ಇಲಾಖೆಗಳಿಗೆ ಕೂಡ ಈ ಒಂದು ಬಜೆಟ್ ನಲ್ಲಿ ಅನುದಾನವನ್ನ ನೀಡಿರುವ ಬಗ್ಗೆ ಲೆಕ್ಕಾಚಾರವನ್ನ ಮಾಡಲಾಗಿದೆ. ಈಗಾಗಲೇ ಗಮನಿಸಬಹುದು ಬಜೆಟ್ ಮಂಡನೆ ಮಾಡಿದ ಬಳಿಕ ನಾಳೆ ಮತ್ತು ನಾಡಿದ್ದು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಲಾಪವನ್ನ ಸೋಮವಾರ 11 ಗಂಟೆಗೆ ಕಲಾಪವನ್ನ ಆರಂಭ ಮಾಡೋದಕ್ಕೆ ಮುಂದೂಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಬಜೆಟ್ ನ ಕಲಾಪವನ್ನ ಅಂದ್ರೆ ಈಗಾಗಲೇ ಈ ಒಂದು ಬಜೆಟ್ ನ ಮಂಡನೆ ಮಾಡಲಾಗಿದೆ. ಅನಂತರ ಅದರ ಕುರಿತಾದ ಚರ್ಚೆಯನ್ನು ಕೂಡ ನಡೆಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಲಾಪವನ್ನ ಸೋಮವಾರ 11 ಗಂಟೆಗೆ ಮುಂದೂಡಿ ಆದೇಶವನ್ನು ಕೂಡ ನೀಡಿದ್ದಾರೆ. ಬಜೆಟ್ ಮಂಡನೆ ಆದ ಬಳಿಕ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಎಲ್ಲರೂ ಬಂದು ಒಂದು ವಿಶ್ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರಿಗೆ ಶುಭ ಹಾರೈಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಎಲ್ಲಾ ಶಾಸಕರುಗಳು, ಸಚಿವರುಗಳು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಎಲ್ಲರ ಜೊತೆ ಈಗ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿರುವುದನ್ನು ನಾವೀಗಾಗಲೇ ಗಮನಿಸಬಹುದು. ಮಾಧ್ಯಮಗಳ ಕಡೆ ಹಾಗೇನೆ ಅವರು ಕೈ ಬೀಸ್ತಾ ಇರುವಂತಹ ದೃಶ್ಯ, ಆ ಒಂದು ಆಯವ್ಯಯದ ಬಜೆಟ್ನ ಒಂದು ಪ್ರತಿಯನ್ನ ತೋರಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಈ ಸಲದ ರಾಜ್ಯ ಬಜೆಟ್ನ ಗಾತ್ರ 2.34 ಲಕ್ಷ ಕೋಟಿ ರೂಪಾಯಿ, 16,000 ಕೋಟಿ ರೂಪಾಯಿ ಹೆಚ್ಚಳವನ್ನು ಕಳೆದ ಬಾರಿಗಿಂತ ಈ ಸಲದ ಬಜೆಟ್ನಲ್ಲಿ ಮಾಡಲಾಗಿದೆ. ಇನ್ನು ಎಲ್ಲಾ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಅನುದಾನವನ್ನ ನೀಡಲಾಗಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ವಿಸ್ತಾರವಾದಂತಹ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಲಾಗಿದೆ. ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಿದ್ದಾರೆ. ಸುದೀರ್ಘವಾದಂತಹ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ನಿರಂತರ 3 ಗಂಟೆ 10 ನಿಮಿಷದ ಕಾಲ ಬಜೆಟ್ ಅನ್ನ ಮಂಡಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸುದೀರ್ಘವಾದ ಬಜೆಟ್ ಅನ್ನ ಮಂಡನೆ ಮಾಡಿದ ಬಳಿಕ ಈಗ ಎಲ್ಲರೂ ಕೂಡ ಅವರಿಗೆ ಒಂದು ವಿಶ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬೇಕಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಈ ಒಂದು ಬಜೆಟ್ ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ವೋ ಅನ್ನುವಂತಹ ಸಾಕಷ್ಟು ಗೊಂದಲಗಳಿದ್ವು, ಆತಂಕ ಇತ್ತು. ಬಜೆಟ್ ಮಂಡನೆ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅನ್ನುವಂತಹ ರೀತಿಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಏರ್ಪಡಿದ್ವು. ಆದ್ರೆ ಕೊನೆಗೂ ಕೂಡ ಈಗ ಸುದೀರ್ಘವಾದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಎಷ್ಟೇ ಗಲಾಟೆಗಳು ನಡೆದರೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಲಾಗಿದೆ. ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡುವುದರ ಮೂಲಕ ರೈತರ ಪರವಾಗಿ ನಾನಿದ್ದೇನೆ ಅನ್ನುವಂತಹ ಬಜೆಟ್ ಅನ್ನ ಕೂಡ ಈ ಸಲದ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ. 3 ಗಂಟೆ 10 ನಿಮಿಷಗಳ ಕಾಲ ನಿರಂತರವಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. 12:35ಕ್ಕೆ ಆರಂಭವಾದಂತಹ ಬಜೆಟ್ ಈಗ ಮುಗಿದಿದ್ದು 3 ಗಂಟೆ 10 ನಿಮಿಷಗಳ ಕಾಲ ಸುದೀರ್ಘವಾದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸಿಎಂಗೆ ಈಗಾಗಲೇ ಮೈತ್ರಿ ಸರ್ಕಾರದ ಸದಸ್ಯರು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತಹ ವಿಷಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಿರಂತರ 190 ನಿಮಿಷದ ಬಜೆಟ್ ಅನ್ನ ಸಿಎಂ ಕುಮಾರಸ್ವಾಮಿ ಅವರು ಮಂಡನೆ ಮಾಡಿದ್ದಾರೆ. ರೈತರಿಗೆ, ಕೃಷಿಕರಿಗೆ, ಅನ್ನದಾತರಿಗೆ ಹೆಚ್ಚಿನ ಒತ್ತು ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ಹಾಗೆಯೇ ಎಲ್ಲಾ ಇಲಾಖೆಗಳಿಗೂ ಕೂಡ, ಅದರಲ್ಲೂ ಕೂಡ ಯಡಿಯೂರಪ್ಪ ಕ್ಷೇತ್ರಕ್ಕಾಗಿರ್ಬೋದು, ಸಿದ್ದರಾಮಯ್ಯ ಅವರ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಬಂಪರ್ ಅನ್ನ ಕೊಟ್ಟಿದ್ದಾರೆ. ರೇವಣ್ಣ ಕ್ಷೇತ್ರಕ್ಕೂ ಕೂಡ ಬಂಪರ್ ಅನ್ನ ನೀಡಿರೋದನ್ನ ಈ ಸಲದ ಒಂದು ಬಜೆಟ್ ಅಲ್ಲೂ ನಾವು ಗಮನಿಸಬಹುದು. ಮೈತ್ರಿ ಲೆಕ್ಕದಲ್ಲಿ ಈಗಾಗಲೇ ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ 2 ದಿನಗಳ ಕಾಲ ಕಲಾಪ ವ್ಯರ್ಥ ಆಗಿತ್ತು. ಹಾಗಾಗಿ ಬಜೆಟ್ ಮಂಡನೆ ಮಾಡೋದಕ್ಕೂ ಕೂಡ ಅವಕಾಶ ನೀಡಲಿಕ್ಕಿಲ್ಲ ಬಿಜೆಪಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಗೊಂದಲ, ಕುತೂಹಲ ಇತ್ತು. ಆದ್ರೆ ಬಿಜೆಪಿ ಯಾವಾಗ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ರು ಆ ಸಂದರ್ಭದಿಂದನೇ ವಾಕೌಟ್ ಮಾಡಿ ಅಲ್ಲಿ ಕೆಂಗಲ್ ಹನುಮಂತಯ್ಯ ಒಂದು ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತೀವಿ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಒಂದು ಬಜೆಟ್ ಮಂಡನೆ ಮಾಡಿದ ಬಳಿಕ ಸಿಎಂ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಇರುವಂತಹ ಅನುದಾನದ ಲೆಕ್ಕಾಚಾರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಸಚಿವರುಗಳು, ಶಾಸಕರುಗಳು. ನಿರಂತರ ಒಂದು ಸುದೀರ್ಘವಾದ ಬಜೆಟ್ ಅನ್ನ ಮಂಡನೆ ಮಾಡಿದ ಬಳಿಕ ಈಗ ಎಲ್ಲರೂ ಕೂಡ ಕುಶಲೋಪರಿಯಲ್ಲಿ ಇರುವಂತಹ ದೃಶ್ಯಗಳನ್ನ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಒಟ್ಟಾರೆ ಸಿಎಂ ಸುದೀರ್ಘ ಭಾಷಣವನ್ನ, ಸುದೀರ್ಘ ಬಜೆಟ್ ಮಂಡನೆಯನ್ನ ಈಗ
ಮುಗಿಸಿದ್ದಾರೆ. ಈ ಒಂದು ಬಜೆಟ್ ಮಂಡನೆ ಆದ ಬಳಿಕ ಈಗಾಗಲೇ ಮೈತ್ರಿ ಸರ್ಕಾರದ ಸಚಿವರುಗಳ ಜೊತೆ ಅವರು ಚರ್ಚೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಹಾಗೆ ಮತ್ತೊಂದು ಕಡೆ ಸಾಕಷ್ಟು ಮೈತ್ರಿ ಸರ್ಕಾರದ ಸದಸ್ಯರುಗಳು, ಶಾಸಕರು, ಸಚಿವರುಗಳು ಕೂಡ ಅಲ್ಲಿ ನಿಂತು ಮಾತನಾಡ್ತಾ ಇರುವಂತಹ ದೃಶ್ಯವನ್ನ ನಾವೀಗಾಗಲೇ ನೋಡ್ತಾ ಇದ್ವಿ. ಯಾವಾಗ ಬಜೆಟ್ ಮಂಡನೆ ಮುಕ್ತಾಯ ಆಯಿತು ಆ ಸಂದರ್ಭದಲ್ಲೇ ಸಿಎಂ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಸರ್ಕಾರದ ಸದಸ್ಯರು ಅಲ್ಲಿ ಬಂದು ಶುಭ ಹಾರೈಸಿರುವಂತಹ, ಅಭಿನಂದನೆಯನ್ನ ಸಲ್ಲಿಸಿರುವಂತಹ ದೃಶ್ಯವನ್ನ ಕೂಡ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಕೇಂದ್ರದ ಬಜೆಟ್ಗೆ ದೋಸ್ತಿ ಬಜೆಟ್ ಟಕ್ಕರ್ ಅನ್ನ ಕೂಡ ಕೊಟ್ಟಿದೆ. ಮೋದಿ ಬಜೆಟ್ಗೆ ಎಚ್ಡಿಕೆ ಬೇಗ್ ಪೈಪೋಟಿಯನ್ನ ನೀಡಿದ್ದು, ರೈತರು, ಕಾರ್ಮಿಕರಿಗೆ ಬಿಗ್ ಗಿಫ್ಟ್ ಅನ್ನ ಈ ಒಂದು ಬಜೆಟ್ ಅಲ್ಲಿ ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಮೈತ್ರಿ ಸರ್ಕಾರದ ಬಜೆಟ್ ಅಲ್ಲಿ ಮೋದಿ ಬಜೆಟ್ಗೆನೆ ಈಗ ಬಿಗ್ ಪೈಪೋಟಿಯನ್ನ ನೀಡಲಾಗಿದ್ದು, ರೈತರು ಮತ್ತು ಕಾರ್ಮಿಕರಿಗೆ ಬಂಪರ್ ಗಿಫ್ಟ್ ಅನ್ನೇ ಈ ಸಲದ ಬಜೆಟ್ ನಲ್ಲಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿ ಜನಪ್ರಿಯ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಮೈತ್ರಿ ಸರ್ಕಾರದ ಬಜೆಟ್ ಅಲ್ಲಿ ಈಗಾಗಲೇ ಅನ್ನದಾತರಿಗೆ ಕೂಡ ಜೈ ಹೋ ಅಂತ ಹೇಳಿದ್ದಾರೆ. ರೈತರು ಮತ್ತು ಕಾರ್ಮಿಕರಿಗೆ ಈ ಸಲದ ಬಜೆಟ್ ದೊಡ್ಡ ಗಿಫ್ಟ್ ಅನ್ನೇ ಕೂಡ ನೀಡಿದೆ. ಬಿಗ್ ಗಿಫ್ಟ್ ಅನ್ನ ನೀಡಿದ್ದು, ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿ ಜನಪ್ರಿಯ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಅನ್ನದಾತರಿಗೆ ಜೈ ಹೋ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗಾಗಲೇ ಅನ್ನದಾತರ ಕಡೆ ಒಂದು ಒಲವನ್ನ ತೋರಿಸಿದ್ದಾರೆ. ರಾಜ್ಯವ್ಯಾಪಿ ಕೆರೆ ಅಭಿವೃದ್ಧಿಗೆ ಭರ್ಜರಿ ಅನುದಾನವನ್ನ ನೀಡಿದ್ದು, ಕೃಷಿ ಮತ್ತು ಕೃಷಿ ಸಂಬಂಧಿತ ಯೋಜನೆಗಳಿಗೆ 46,000 ಕೋಟಿಯನ್ನ ಈ ಸಲದ ಬಜೆಟ್ ನಲ್ಲಿ ಮೀಸಲಿಡಲಾಗಿದೆ. ಆಲ್ರೆಡಿ ರೈತರಿಗೂ ಕೂಡ ಈ ಒಂದು ದೊಡ್ಡ ಬಂಪರ್ ಅನ್ನೇ ಕೊಟ್ಟಿದ್ದಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಯೋಜನೆಗಳಿಗೆ ಈ ಸಲದ ಬಜೆಟ್ ಅಲ್ಲಿ 46,000 ಕೋಟಿಯನ್ನ ಮೀಸಲಿಡಲಾಗಿದ್ದು, ಬಜೆಟ್ನ ಒಟ್ಟು ಗಾತ್ರದ 20% ಮೀಸಲನ್ನ ಈ ಒಂದು ರೈತರಿಗೆ, ಕೃಷಿಯ ಯೋಜನೆಗಳಿಗೆ ಮೀಸಲಿಡಲಾಗಿದೆ. ರೈತನಿಗೆ ಜೈಕಾರವನ್ನ ಹಾಕಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸಾವಯವ ಸಿರಿಧಾನ್ಯ ಕೃಷಿಗೆ ಬಂಪರ್ ಅನ್ನ ನೀಡಿದ್ದು, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆಗೂ ಕೂಡ ಬಂಪರ್ ಗಿಫ್ಟ್ ಅನ್ನ ನೀಡಿದ್ದಾರೆ. ಜೊತೆಗೆ ಕಾರ್ಮಿಕರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಈ ಸಲದ ಬಜೆಟ್ ಅಲ್ಲೂ ಕೂಡ ಗಿಫ್ಟ್ ಅನ್ನ ನೀಡಿದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು. ಒಟ್ಟಾರೆ ಮಧ್ಯಮ ವರ್ಗ, ಕಾರ್ಮಿಕ ವರ್ಗವನ್ನ, ರೈತರನ್ನ ಗಮನದಲ್ಲಿಟ್ಟುಕೊಂಡು ಈ ಸಲದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದ್ದು, ಕಾರ್ಮಿಕರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಈ ಸಲದ ಬಜೆಟ್ ನಲ್ಲಿ ಬಂಪರ್ ಗಿಫ್ಟ್ ಅನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಒಟ್ಟಾರೆ ಸಾಕಷ್ಟು ಕೊಡುಗೆಗಳನ್ನ ಘೋಷಣೆ ಮಾಡಲಾಗಿದೆ ಈ ಸಲದ ಬಜೆಟ್ ನಲ್ಲಿ. ಲೋಕಸಭೆಯನ್ನೇ, ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಜನಪ್ರಿಯ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನಪರವಾದ ಬಜೆಟ್ ಅನ್ನ ಈಗಾಗಲೇ ಮಂಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಇನ್ನು ನಾವು ಈ ಸಲದ ಒಂದು ಬಜೆಟ್ ನ ಹೈಲೈಟ್ಸ್ ಏನು, ಮುಖ್ಯಾಂಶಗಳೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆಯವ್ಯಯ ಗಾತ್ರವನ್ನ ನೋಡೋದಾದ್ರೆ 2,34,153 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಈ ಸಲ. ಒಟ್ಟು ಸ್ವೀಕೃತಿ 2,30,738 ಕೋಟಿ ರೂಪಾಯಿ ಆದ್ರೆ, ರಾಜಸ್ವದ ಸ್ವೀಕೃತಿಯನ್ನ ನೋಡೋದಾದ್ರೆ 1,81,863 ಕೋಟಿ ರೂಪಾಯಿ. ಸಾರ್ವಜನಿಕರ ಋಣ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ -48,876 ಕೋಟಿ ರೂಪಾಯಿಯನ್ನ ನಾವು ಗಮನಿಸಬೇಕಾಗುತ್ತೆ. ಬಂಡವಾಳ ಸ್ವೀಕೃತಿಯನ್ನು ಗಮನಿಸೋದಾದ್ರೆ 48,876 ಕೋಟಿ ರೂಪಾಯಿ ಕೂಡ ಈ ಸಲದ ಬಂಡವಾಳ ಸ್ವೀಕೃತಿಯಲ್ಲಿ ಇದೆ. ಒಟ್ಟಾರೆ ಈ ಒಂದು ಒಟ್ಟು ಸ್ವೀಕೃತಿ 2,30,783 ಕೋಟಿ ರೂಪಾಯಿ, 2,34,153 ಕೋಟಿ ರೂಪಾಯಿಯ ಬಜೆಟ್ನ ಗಾತ್ರ ಈ ಸಲದ ಬಜೆಟ್ ಗಾತ್ರವನ್ನ ನಾವು ನೋಡಬಹುದು. ಇನ್ನು ಕೃಷಿ ವಲಯಕ್ಕೆ ನಾವು ಗಮನಿಸ್ತಾ ಹೋಗೋದಾದ್ರೆ, ಕೃಷಿ ವಲಯದಲ್ಲಿ ಕೃಷಿ ಭಾಗ್ಯ ಯೋಜನೆಗೆ 250 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಶೂನ್ಯ ಬಂಡವಾಳ ಕೃಷಿ ಯೋಜನೆಗೆ 40 ಕೋಟಿ ರೂಪಾಯಿ, ಸಾವಯವ ಕೃಷಿ ಯೋಜನೆಗೆ 35 ಕೋಟಿ ರೂಪಾಯಿ, ಇಸ್ರೇಲ್ ಮಾದರಿ ಕೃಷಿ ಯೋಜನೆಗೆ 145 ಕೋಟಿ ರೂಪಾಯಿ, ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತೇಜನವನ್ನು ಕೂಡ ನೀಡಲಾಗಿದೆ. ಇನ್ನು ರೈತ ಸಿರಿ ಯೋಜನೆಗೆ 10 ಕೋಟಿ ರೂಪಾಯಿ, ಸಿರಿಧಾನ್ಯ ಬೆಳೆಗಾರರಿಗೆ ಹೆಕ್ಟರ್ಗೆ 10,000 ರೂಪಾಯಿ ನಗದು. ಕರಾವಳಿ ಮಲೆನಾಡು ಭಾಗದ ರೈತರಿಗೆ ಭತ್ತ ಬೆಳೆಯೋದಕ್ಕೆ ಪ್ರೇರಣೆಯನ್ನ ಕೂಡ ನೀಡಲಾಗಿದ್ದು, ಹೆಕ್ಟೇರ್ಗೆ
7,500 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಈ ಸಲದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಕರಾವಳಿ ಪ್ಯಾಕೇಜ್ಗೆ 5 ಕೋಟಿಯನ್ನ ಈ ಸಲದ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆಯನ್ನ ನಾವು ಗಮನಿಸಬಹುದು. 2019-20 ಸಾಲಿಗೆ 368 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟರೆ ಪ್ರತ್ಯೇಕ ಬೆಳೆ ವಿಮಾ ಯೋಜನೆ ಜಾರಿಗೆ ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಮಂಡ್ಯ, ರಾಯಚೂರಲ್ಲಿ ಕೃಷಿ ಪ್ರಾತ್ಯಕ್ಷಿತೆ ಕೇಂದ್ರವನ್ನ ಕೂಡ ತೆರೆಯೋದಕ್ಕೆ 10 ಕೋಟಿ ರೂಪಾಯಿಯನ್ನ ಮೀಸಲಿರಿಸಲಾಗಿದೆ. ಇನ್ನು ನಾವು ಗಮನಿಸೋದಾದ್ರೆ ತೋಟಗಾರಿಕೆ ಹಾಗೆಯೇ ತೋಟಗಾರಿಕೆ ಇಲಾಖೆಗೆ ನಾವು ಗಮನಿಸೋದಾದ್ರೆ ದಾಳಿಂಬೆ, ದ್ರಾಕ್ಷಿ ಬೆಳೆಗಾರರ ಸುಧಾರಣೆಗೆ 150 ಕೋಟಿ ರೂಪಾಯಿಯನ್ನ ಈ ಸಲದ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಜೇನು ಕೃಷಿ ಉತ್ತೇಜನಕ್ಕೆ 5 ಕೋಟಿ ರೂಪಾಯಿ, ಮಿಡಿ ಸೌತೆ ರಫ್ತು ಮೌಲ್ಯವನ್ನ ಹೆಚ್ಚಿಸೋದಕ್ಕೆ 6 ಕೋಟಿ ರೂಪಾಯಿಯನ್ನ ಈ ಸಲದ ಬಜೆಟ್ನಲ್ಲಿ ಮೀಸಲಿರಿಸಲಾಗಿದೆ. ಹಾಗೆಯೇ ರೇಷ್ಮೆ ಬೆಳೆಗಾರರಿಗೆ ನಾವು ಗಮನಿಸೋದಾದ್ರೆ ಚಾಮರಾಜನಗರದಲ್ಲಿ ರೇಷ್ಮೆ ಕಾರ್ಖಾನೆಯ ಪುನಶ್ಚೇತನಕ್ಕೆ 5 ಕೋಟಿ ರೂಪಾಯಿಯನ್ನ ಮೀಸಲಿರಿಸಲಾಗಿದೆ. ರೇಷ್ಮೆ ವಿಸ್ತರಣಾ ಕಾರ್ಯಕ್ರಮಕ್ಕೆ ಅಂತಾನೆ 2 ಕೋಟಿ ರೂಪಾಯಿಯನ್ನ ಮೀಸಲಿರಿಸಲಾಗಿದ್ದು, ರೇಷ್ಮೆ ಮಾರಾಟ ಮಂಡಳಿ ಬಲವರ್ಧನೆಗೆ 10 ಕೋಟಿ ರೂಪಾಯಿ, ಸಂತೇಮರಹಳ್ಳಿ ರೇಷ್ಮೆ ಕಾರ್ಖಾನೆಯ ಆಧುನೀಕರಣಕ್ಕೆ 2 ಕೋಟಿ ರೂಪಾಯಿ, ರಾಮನಗರ ಮತ್ತು ಹಾವೇರಿಯಲ್ಲಿ ರೇಷ್ಮೆ ಮಾರುಕಟ್ಟೆಗೆ 10 ಕೋಟಿ ರೂಪಾಯಿಯನ್ನ ಮೀಸಲಿರಿಸಲಾಗಿದೆ. ಈ ಸಲದ ಒಂದು ಬಜೆಟ್ ನ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಆಗಿರುವಂತಹ ಲಕ್ಷ್ಮಣ್ ಹೂಗಾರಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ್ ಹೂಗಾರಿ, ಈಗಾಗಲೇ ಎಲ್ಲೋ ಒಂದ್ ಕಡೆ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನುವಂತಹ ಒಂದು ರೀತಿಯ ಗೊಂದಲದ ನಡುವೆಯೇ ಸುದೀರ್ಘವಾದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಈ ಸಲದ ಬಜೆಟ್ ಅನ್ನ ನಾವು ಗಮನಿಸೋದಾದ್ರೆ ಯಾವ ರೀತಿಯಾದಂತಹ ಬಜೆಟ್, ಈಗಾಗಲೇ ಕಾರ್ಮಿಕರಿಗೆ ಅಥವಾ ಕೃಷಿಕರಿಗೆ ಒಂದು ಬಂಪರ್ ಅನ್ನೇ ಕೊಡುವುದರ ಮೂಲಕ ಜನಪ್ರಿಯ ಬಜೆಟ್, ಲೋಕಸಭಾ ಚುನಾವಣಾ ಬಜೆಟ್ ಇದು. ನವಿತಾ, ಇಡೀ ಅಂದ್ರೆ 190 ನಿಮಿಷ ಅಂದ್ರೆ 190 ಮಿನಿಟ್ ಏನಿದೆ, ಈ ಭಾಷಣದಲ್ಲಿ ಕುಮಾರಸ್ವಾಮಿ ಅವರು ಓದಿದ್ದು ಪ್ರತಿಯೊಂದು ಯೋಜನೆಗಳನ್ನು ಘೋಷಣೆ ಮಾಡಿದ್ದು ನೋಡಿದ್ರೆ ಬಹುತೇಕ ಅವರಿಗೆ ಇದು 2019 ಲೋಕಸಭಾ ಚುನಾವಣೆಗೆ ರೆಡಿ ಆಗಿದಾರೋ ಅಥವಾ ವಿಧಾನಸಭಾ ಚುನಾವಣೆಗೆ ರೆಡಿ ಆಗಿದಾರೋ ಅಂತ ಅನುಮಾನ ಕಾಡ್ತಾ ಇದೆ. ಸೊ ಅವರು ಒಂದು ರೀತಿ ಕೊಡುಗೆ ದಾನಿ ರೀತಿ ಪ್ರತಿಯೊಂದಕ್ಕೂ 2 ಕೋಟಿ, 3 ಕೋಟಿ, 6 ಕೋಟಿ, 5 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ ಎಲ್ಲದಕ್ಕೂ ದುಡ್ಡು ಹಂಚಿದ್ದಾರೆ. ಹಳ್ಳಿಗಳ ನಂತರ ಈ ಒಂದು ರೀತಿ ಈ ಉಗ್ಗೋದಂತ ಹೇಳ್ತಾರೆ, ಆ ರೀತಿ ದುಡ್ಡನ್ನು ಉಗ್ಗೋ ರೀತಿಯಾಗಿ ಇಡೀ ಆ ಭಾಷಣದ ಆರಂಭದ 10 ನಿಮಿಷ ಬಿಟ್ರೆ ಕೊನೆವರೆಗೂ ಕೂಡ ಹಣವನ್ನು ಹಂಚಿರ್ತಕ್ಕಂಥದ್ದು ಈ ಬಜೆಟ್ ಅಲ್ಲಿ ಎದ್ದುಕೊಂಡಿರ್ತಕ್ಕಂಥ. ಅಂದ್ರೆ ಬಹುತೇಕ ಕುಮಾರಸ್ವಾಮಿ ಅನಿಸಿರ್ಬೋದು, ರಾಜಕೀಯ ಅಸ್ಥಿರತೆ ಮಧ್ಯೆ ನಾನು ಅತ್ಯಂತ ಎಲ್ಲ ಸಮುದಾಯಗಳಿಗೆ, ಎಲ್ಲ ತಾಲೂಕುಗಳಿಗೆ, ಪ್ರತಿಯೊಂದು ಜಿಲ್ಲೆಯ ಕೆರೆ ಅಭಿವೃದ್ಧಿ ತೆಗೆದುಕೊಳ್ಳಿ, ಎಲ್ಲ 100 ಕೋಟಿ, 50 ಕೋಟಿ, 30 ಕೋಟಿ ಇವರು ದುಡ್ಡನ್ನು ಹಂಚಿರ್ತಕ್ಕಂಥದ್ದು, ದುಡ್ಡನ್ನ ಮೀಸಲಿಟ್ಟಿರ್ತಕ್ಕಂಥದ್ದು, ಯೋಜನೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಒಂದೇ ಬಜೆಟ್ ನಲ್ಲಿ ಈ ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಬಿಡ್ತೀನಿ ಅನ್ನೋ ರೀತಿಯಾದಂತ ಘೋಷಣೆಗಳನ್ನು ಮಾಡಿದ್ದಾರೆ. ಬಹುತೇಕ ಇಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ಯಾವ ರೀತಿ ಬಜೆಟ್ ಅನ್ನು ಮಂಡಿಸಿದ್ರು, ಚುನಾವಣೆ ಟಾರ್ಗೆಟ್ ಮಾಡಿಕೊಂಡು ಅದಕ್ಕಿಂತ ನಾವು ಹೆಚ್ಚು ರೈತರ ಪರವಾಗಿದ್ದೀವಿ, ನಾವು ನಿಜವಾದಂತ ಮಣ್ಣಿನ ಮಕ್ಕಳು, ನನ್ನ ಬಜೆಟ್ ಏನಿದೆ ಅದು 46,850 ಕೋಟಿ ರೂಪಾಯಿ. ಈ ಬಜೆಟ್ನ ಶೇಕಡ 20% ಆ ಕೃಷಿ ಮತ್ತು ಕೃಷಿ ಸಂಬಂಧಿತ ಯೋಜನೆಗಳಿಗೆ ಕುಮಾರಸ್ವಾಮಿ ಮೀಸಲಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಮುಂದೆ ರಾಜಕೀಯವಾಗಿ ಏನಾಗುತ್ತೋ ಬಿಡುತ್ತೋ, ಕುಮಾರಸ್ವಾಮಿ ಆಡಳಿತದಲ್ಲಿ ನೋಡಿ ಅಸಂಘಟಿತ ಕಾರ್ಮಿಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಮೀನುಗಾರರಿಗೆ, ಭತ್ತ ಬೆಳೆಯವರಿಗೆ, ಆಮೇಲೆ ರೇಷ್ಮೆ ಬೆಳೆಗಾರರಿಗೆ, ಆ ಟೊಮಾಟೊ, ಮಾವು ಯಾವ್ಯಾವ್ದಿದೆ ಹುಡುಕಿ 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 ಎಲ್ಲೆಲ್ಲಿ ಸಿಗುತ್ತಲ್ಲ 5 ಕೋಟಿ, 3 ಕೋಟಿ, 2 ಕೋಟಿ ಒಂದ್ ರೀತಿ ದಾನ ಪತ್ರದ ರೀತಿ ಕುಮಾರಸ್ವಾಮಿ ಇವತ್ತು ಘೋಷಣೆಗಳನ್ನು ಮಾಡಿದ್ದಾರೆ. ಅದು ನಿಜವಾಗಲೂ ಜಾರಿಗೆ ಬಂದ್ರೆ ಒಳ್ಳೆಯ ಬಜೆಟ್ ಅಂತ ಹೇಳ್ತೀನಿ. ಆದ್ರೆ ಇದು ಜನಗಳಿಗೆ ಘೋಷಣೆ ಮಾಡೋ ಮೂಲಕ ಈ ಚುನಾವಣೆಯನ್ನ ಅದು ಬಹುತೇಕ ಕುಮಾರಸ್ವಾಮಿ ಅವರಿಗೆ ಅದು ಲೋಕಸಭಾ ಚುನಾವಣೆ ಅಂತ ಅನಿಸಿದೆಯೋ ಅಥವಾ ವಿಧಾನಸಭಾ ಚುನಾವಣೆ ಅಂತ ಅನಿಸಿದೋ ಅದು ನಮಗೆ ಡೌಟ್ ಬರ್ತಾ ಇದೆ. ಒಂದಂತೂ ಸ್ಪಷ್ಟ, ಇವತ್ತು ಬಜೆಟ್ ಮಂಡನೆಗೆ ಬಿಜೆಪಿ ಬಿಟ್ಟುಕೊಡಲ್ಲ ಅನ್ನುವಂಥ ಒಂದು ಅನುಮಾನ ಏನಿತ್ತು, ಗಲಾಟೆ ಮಾಡ್ತಾರೆ, ದೊಡ್ಡ ಕೋಲಾಹಲ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಮತ್ತೊಂದು ಕಡೆ ಆಪರೇಷನ್ ಕಮಲದ ಭೀತಿಯಲ್ಲೇ ಕುಮಾರಸ್ವಾಮಿ ಅವರು ದೊಡ್ಡ ಬಾಂಬನ್ನು ಹಾಕಿದ್ರು. ಯಡಿಯೂರಪ್ಪನವರು ಯಾವ ರೀತಿ ತನ್ನ ಶಾಸಕರನ್ನ ಖರೀದಿಸ್ತಾ ಇದ್ದಾರೆ ಅನ್ನೋದು. ಇದ್ರ ಮಧ್ಯೆ ಬಜೆಟ್ ಅನ್ನು ಮಂಡಿಸಿ ಬಜೆಟ್ ಪ್ರತಿಯನ್ನು ಕೊಡಲಿಲ್ಲ. ಅಂದ್ರೆ 190 ನಿಮಿಷ ಕಾಲ ಯಡಿಯೂರಪ್ಪ ಮತ್ತು ಅವರ ಪಕ್ಷದವರು ಈ ಬಜೆಟ್ ಅನ್ನು ಕೇಳ್ಕೊಳ್ಳೇಬೇಕಾಗಿತ್ತು. ಆದ್ರೆ ಅದನ್ನ ಹುಷಾರಾಗಿ ಅವರು ರಾಜಕೀಯವಾಗಿ ಸಭಾತ್ಯಾಗ ಮಾಡಿ ಹೋಗಿ ಧರಣಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಜೆಟ್ ನೋಡ್ತಾ ಹೋದ್ರೆ ಬಹುತೇಕ
ಕುಮಾರಸ್ವಾಮಿ ಅವರಿಗೆ ಇನ್ನು 4 ವರ್ಷ ಟೈಮ್ ಇದೆ, ಆದ್ರೆ 4 ವರ್ಷ ಚುನಾವಣೆ ನಾಳೆನೇ ಇದೆಯೇನೋ ಅನ್ನುವಂತ ಅನುಮಾನ ಕಾಡ್ತಾ ಇದೆ ನವಿತಾ. ಥ್ಯಾಂಕ್ ಯು ಲಕ್ಷ್ಮಣ್ ಹೋಗಾರ್ ಒಟ್ಟಾರೆ ವಿಶ್ಲೇಷಣೆಗೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡುವಂತಲ್ಲಿ ಎಲ್ಲರಿಗೂ ಕೂಡ ಹಂಚುವಂತಹ ಪ್ರಕ್ರಿಯೆ ಅಲ್ಲಿ ಆಗಿದೆ ಅನ್ನುವಂಥದ್ದು. ಈಗ ಈ ಒಂದು ಬಜೆಟ್ ನ ಹೈಲೈಟ್ಸ್. ಈಗ ರಾಜ್ಯ ರಾಜಕೀಯದ ಡರ್ಟಿ ಪಾಲಿಟಿಕ್ಸ್ ಅನ್ನುವಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.